ಈ ಬ್ಲಡ್ ಗ್ಲೂಕೋಸ್ ಅನ್ನು ರೆಗ್ಯುಲೇಟ್ ಮಾಡಬೇಕಂದ್ರೆ ಒಂದೇ ಒಂದು ಸಿಂಪಲ್ ಎಕ್ಸರ್ಸೈಸ್, ಅದೇನಂದ್ರೆ ಪೋಸ್ಟ್ ಪ್ರ್ಯಾಂಡಿಯಲ್ ವಾಕ್ ಅಥವಾ ಊಟದ ನಂತರದ ನಡಿಗೆ. ಈ ಊಟದ ನಂತರದ ನಡಿಗೆ ಹೇಗೆ ಮಾಡಬೇಕು ಅಂದ್ರೆ ಎಷ್ಟೊತ್ತು ಮಾಡಬೇಕು, ಅದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಏನನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಊಟದ ನಂತರದ ನಡಿಗೆ ಏನು ಇದರಲ್ಲಿ ಪದದಲ್ಲೇ ಇದೆ. ಊಟದ ನಂತರದ ನಡಿಗೆ ಏನಂದ್ರೆ, ಊಟ ಆದ ತಕ್ಷಣನೇ ನಾವು ನಡಿಬೇಕು. ಸ್ವಲ್ಪ ಹೊತ್ತು. ಎಷ್ಟೊತ್ತು ನಡಿಬೇಕು? ಊಟ ಆದ್ಮೇಲೆ ಎಷ್ಟೊತ್ತು ಆದ್ಮೇಲೆ ನಾವು ನಡಿಬಹುದಂತ. ಇಮಿಡಿಯೇಟ್ಲಿ ಊಟ ಆದ ತಕ್ಷಣನೇ ನಡಿಗೆ ಸ್ಟಾರ್ಟ್ ಮಾಡ್ಬೋದು, ಅಥವಾ 30 ನಿಮಿಷಗಳ ಒಳಗೆ, ಊಟ ಆದ ನಂತರದಿಂದ 30 ನಿಮಿಷಗಳ ಒಳಗೆ ನೀವು ನಡಿಗೆ ಶುರು ಮಾಡಿದರೆ ಇಟ್ ಇಸ್ ಕಾಲ್ಡ್ ಪೋಸ್ಟ್ ಪ್ರ್ಯಾಂಡಿಯಲ್ ವಾಕ್. ಎಷ್ಟೊತ್ತು ನಾವು ಊಟ ಆದ್ಮೇಲೆ ನಡಿಬೇಕು, ಮತ್ತೆ ಯಾವ ಪೇಸಲ್ಲಿ, ಯಾವ ಸ್ಪೀಡಲ್ಲಿ ನಡಿಬೇಕಂತ ನೀವು ಕೇಳಿದ್ರೆ, ಒಂದು 10 ನಿಮಿಷದಿಂದ 30 ನಿಮಿಷಗಳವರೆಗೆ ನೀವು ಊಟ ಆದ್ಮೇಲೆ ನಡೆದ್ರೆ ತುಂಬಾ ಉತ್ತಮ. 5 ನಿಮಿಷನೂ ಮಾಡ್ಬೋದು. ಟೈಮ್ ಇಲ್ಲ ಅಂದ್ರೆ 5 ನಿಮಿಷ ಮಾಡಿ, ಟೈಮ್ ಇದ್ರೆ 30 ನಿಮಿಷ ಮಾಡಿ. ಊಟ ಆದ ತಕ್ಷಣನೇ ಕೂತ್ಕೋಬಾರ್ದು. ಊಟ ಅದೇ ಟಿವಿ ನೋಡೋದು, ಮೊಬೈಲ್ ನೋಡೋದು ಮಾಡ್ಕತ್ ಕೂತ್ರೆ ಏನಾಗುತ್ತೆ, ಬ್ಲಡ್ ಗ್ಲೂಕೋಸ್ ಸ್ಪೈಕ್ ಆಗುತ್ತೆ. ಅದು ಗ್ಲೂಕೋಸ್ ಸ್ಪೈಕ್ಸ್ ಅಂತೀವಿ. ಅದು ಮಾಡಬಾರ್ದು.